ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಇವಾಗೊಂದು ಪನ್ನೀರ್ ಗ್ರೇವಿ ಮಾಡೋಣ. ನೈಟ್ ಚಪಾತಿಗೆ ಮಾಡ್ತಾಯಿದ್ದೀನಿ ನಾನು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಒಂದೆರಡು ಫ್ರೈ ಆಗಲಿ. ಸ್ವಲ್ಪ ಶುಂಠಿ ಹಾಕ್ಕೊಂಡೆ, ಬೆಳ್ಳುಳ್ಳಿ, ಆಮೇಲೆ ಒಂದು 4-5 ಗೋಡಂಬಿ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಲಿ. ಇವಾಗ ಸ್ವಲ್ಪ ಗೋಡಂಬಿ. ಇಷ್ಟೇ ಮಸಾಲೆ, ಜಾಸ್ತಿ ಮಸಾಲೆ ಏನು ಬೇಕಾಗಿಲ್ಲ. ಕಂದು ಬಣ್ಣ ಬರೋ ಗಂಟೆ ಹುರ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ಈ ನೈಟ್ ಮಾಡಿದ್ರೆ ಎಲ್ಲರೂ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. 2 ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಈ ಸೈಡಲ್ಲಿ ಸ್ವಲ್ಪ ನಮ್ಮ ಖುಷಿ ನೋಡ್ರಿ, ಖುಷಿದಂತೂ ಯಾವಾಗೂ ಇರುತ್ತೆ. ಏನಾರು ಒಂದು ಅಲ್ಲಿ ಅವಲಕ್ಕಿ ಇಟ್ಟಿದ್ದೀನಿ, ಅವಲಕ್ಕಿ ಸಕ್ಕರೆ ಕೊಡು ಅಂತ ಬಂದಿದ್ದಾಳೆ. ಖುಷಿ ಇದ್ರೇ ಚೆಂದ ನಮಗೆ. ಅದು ಕೆಳಗಡೆ ಮನೆ ಪಾಪು. ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದೆಲ್ಲ ಹುರಿದು ತಣ್ಣದಾದ್ಮೇಲೆ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಬಾಣಲಿಗೆ 2 ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ಕೊಂಡು 1 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ. ಯಾರು ಹೊಸಬ್ರಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಸಬ್ಸ್ಕ್ರೈಬ್ ಆಗಿ, ತುಂಬಾ ಇಂಟ್ರೆಸ್ಟಿಂದ ಕಷ್ಟಪಟ್ಟು ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವಾಗ ನಾನು ರುಬ್ಕೊಂಡಿರೋದು ಮಸಾಲೆನ ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಹಸಿ ಘಮ ಎಲ್ಲ ಹೋಗಬೇಕು. ಈ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಮಿಕ್ಸಿಗೆ ಸ್ವಲ್ಪ ಉಳಿದಿರೋ ನೀರೇ ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಮಾಡ್ಕೋಬೇಕು. ಇದು ಒಂದ್ಸಲ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ ಇದು. ಮಕ್ಳಿಗೆ ಬೆಳಗ್ಗೆ ಟೈಮು ಚಪಾತಿ ಬಾಕ್ಸಿಗೆ ಚೆನ್ನಾಗಿ ಇರುತ್ತೆ. ನಾನು ನೈಟ್ ಚಪಾತಿಗೆ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು, ಆ ಥರ ಕುದಿಸಬೇಕು. ಇನ್ನೂ ಸ್ವಲ್ಪ ಮಸಾಲೆ ಮಿಕ್ಕಿತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು. ಇವಾಗ ಸ್ವಲ್ಪ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೋತಾ ಇದ್ದೀನಿ. ಅರಿಶಿನ ಪೌಡ್ರು, ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನಮಗೆ ಕುದಿ ಬರೋ ಥರ ಇಟ್ಕೋಬೇಕು. ಈಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನೋಡಿದ್ರಲ್ಲ. ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಮಸಾಲೆ ಕುದ್ದಿದೆ ಅಂತ ಅರ್ಥ. ಈಗ ಪನ್ನೀರನ್ನ ಹಾಕ್ಕೊಳ್ಳೋಣ. ನಾನು ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸಾಕು. ಪನ್ನೀರು ಫಸ್ಟೇ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಏನು ಕುದಿಯೋದು ಬೇಡ. ಒಂದು 5 ನಿಮಿಷ ಕುದ್ರೆ ಸಾಕು. ಈಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ ಮೇಲೆ. ಕಸ್ತೂರಿ ಮೇಥಿ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿಗೆ. ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ ಸಣ್ಣ ಉರಿಲಿ. ಈಗೆಲ್ಲ ಬೆಂದಿದೆ. ಈಗ ಫ್ರೆಶ್ ಆಗಿರೋದು ಕ್ರೀಮು ಅದಿಲ್ಲ ಅಂದರೆ ಮನೇಲೇ ಹಾಲಿನ ಕೆನೆ ಇರುತ್ತಲ್ಲ, ಫ್ರೆಶ್ ಆಗಿರೋದು, ಅದನ್ನು ಕ್ಲೀನಾಗಿ ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳೋದು. ತುಂಬ ರುಚಿ ಇರುತ್ತೆ ಇದು. ರೆಡಿಯಾಗಿದೆ ಇವಾಗ.
ನೆಕ್ಸ್ಟ್ ನಾನು ಟೊಮೊಟೊ ಗೊಜ್ಜು ಮಾಡಬೇಕು, ಚಪಾತಿಯೇ ಮಾಡಬೇಕು. ಅದೆಲ್ಲ ಇವಾಗಿಲ್ಲ, ನಾನು ಬರೀ ಪನ್ನೀರ್ ಅಷ್ಟೇ ತೋರಿಸ್ತಾ ಇದ್ದೀನಿ ಇವತ್ತು. ಉಪ್ಪು ಖಾರ ಎಲ್ಲ ಇವಾಗ ಸ್ವಲ್ಪ ರುಚಿ ನೋಡ್ಕೋಬೇಕು. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಒತ್ತೋದು ಮಾತ್ರ ಮಿಸ್ ಮಾಡಬೇಡಿ.